ಭಗವಂತನ ಗುಣಗಳಲ್ಲಿ ರಾಗ ಅಂದರೆ ಪ್ರೀತಿ ಇರಬೇಕು. ಆ ದೃಷ್ಟಿಯಲ್ಲಿ ನಾರಾಯಣ ಪಂಡಿತಾಚಾರ್ಯರು ಗುಣ ಸಂಗೀತ, ಆ ಗುಣಗಳಲ್ಲಿ ಸಂಘ, ಗುಣಗಳಲ್ಲಿ ವಿಶೇಷವಾದಂತಹ ಪ್ರೀತಿ, ವಿಶ್ವಾಸ ಎಲ್ಲವೂ ನಮಗೆ ಬೇಕು. ಹಾಗಾದರೆ ಇನ್ನುಳಿದ ಪದಾರ್ಥಗಳ ವಿಷಯದಲ್ಲಿ ನಾವು ವೈರಾಗ್ಯವನ್ನು ತಾಳಲೇಬೇಕು ಅಂತ ಜಗತ್ತಿಗೆ ತೋರಿಸಬೇಕಾಗಿದೆ. ಶ್ರೀಮದಾಚಾರ್ಯರಿಗೆ ಹೊಸದಾಗಿ ವೈರಾಗ್ಯ ಏನು ಬರಬೇಕಾಗಿಲ್ಲ. ಅವರು ಅನಾದಿ ಕಾಲದಿಂದಲೂ ವಿರಕ್ತ ಶಿಖಾಮಣಿಗಳೇ. ಆದರೂ ಕೂಡ ನಮಗೆಲ್ಲ ತಿಳಿಸಿಕೊಡಬೇಕಾಗಿದೆ ಸಾಧಕರಿಗೆ, ನೀವೆಲ್ಲ ವೈರಾಗ್ಯದಿಂದ ಇರಬೇಕು ಅಂತ ಜಗತ್ತಿಗೆ ಒಂದು ಶಿಕ್ಷಣವನ್ನು ಕೊಡುವುದಕ್ಕೆ ತಮ್ಮಲ್ಲಿ ಅನಾದಿ ಕಾಲದಿಂದಲೂ ಇರುವಂತಹ ವೈರಾಗ್ಯವನ್ನೇ ಸನ್ಯಾಸಾಶ್ರಮವನ್ನು ತೆಗೆದುಕೊಳ್ಳುವ ಮೂಲಕ ಪ್ರಕಟ ಮಾಡ್ತಾ ಇದ್ದಾರೆ. ಅಷ್ಟೇ, ಈ ರೀತಿ ವಿರಕ್ತರಾಗಬೇಕು ಅಂತ ಜಗತ್ತಿಗೆ ತೋರಿಸಿಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಇದರರ್ಥ ಶ್ರೀಮದಾಚಾರ್ಯರು ಸನ್ಯಾಸಾಶ್ರಮವನ್ನು ತೆಗೆದುಕೊಳ್ಳಬೇಕು. ಆ ಸನ್ಯಾಸಾಶ್ರಮ ಇದು ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದದ್ದು. ಗೀತಾಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಯತ್ಯಾಶ್ರಮಂ ತುರೀಯಂತು ದೀಕ್ಷಾಂ ಮಮ ಸುತೋಷಿಣಿ. ಈ ಚತುರ್ಥಾಶ್ರಮ ಸನ್ಯಾಸಾಶ್ರಮ, ಈ ದೀಕ್ಷೆ ಇದು ಅತ್ಯಂತ ಪ್ರಿಯವಾದದ್ದು ಪರಮಾತ್ಮನಿಗೆ ಅಂತ ಹೇಳ್ತಾರೆ. ತದ್ಭಕ್ತೋಪಿ ಯದ್ಗಚ್ಚೆ ತದ್ಗೃಹಸ್ಥೋನ ಧಾರ್ಮಿಕ. ಇದನ್ನು ಗೀತಾಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಆ ಯತಿಗಳು ಸರ್ವಸಂಗ ಪರಿತ್ಯಾಗ ಮಾಡಿ ವಿರಕ್ತರಾಗಿದ್ದವರು ಯಾರಿರ್ತಾರೆ, ಅಂತಹ ಯತಿಗಳ ಸಜ್ಜನರ ಸೇವೆಯನ್ನು ಮಾಡುವಂತಹ ಒಬ್ಬ ವ್ಯಕ್ತಿ ಎಷ್ಟು ಪುಣ್ಯವನ್ನು ಪಡೆಯಬಹುದೋ ಅಷ್ಟು ಒಬ್ಬ ಗೃಹಸ್ಥಾಶ್ರಮಿ ತನ್ನ